ಸರ್ಕಾರದಿಂದ ಆಗ್ತಿರುವಂಥ ಧೋರಣೆಯನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಪಾತ್ರ ಏನು ಇಲ್ವಾ ಈ ವಿಚಾರದಲ್ಲಿ ಅಂತ ನೋಡಿ. ಈ ಸಕ್ಕರೆ ಇದಕ್ಕೆ ರಿಲೇಟೆಡು ಶುಗರ್ ಕೇನ್ ಕಂಟ್ರೋಲ್ ಆರ್ಡರ್ ಅಂತ ಏನಿದೆ, ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವಂಥ ಒಂದು ಸಂಸ್ಥೆ. ಮತ್ತು ಈ ನಿಯಮಗಳನ್ನೆಲ್ಲ ಕೇಂದ್ರ ಸರ್ಕಾರ ಮಾಡ್ತಾರೆ. FRP ಹಿಡ್ಕೊಂಡು MSP ಹಿಡ್ಕೊಂಡು ಪ್ರತಿಯೊಂದು ಕೇಂದ್ರ ಸರ್ಕಾರ ಹೇಳ್ತಾರೆ. ನಂತರ ಇಷ್ಟಕ್ಕೆ ಇದು ಮುಗಿದಿಲ್ಲ. ನಾವು FRP ಏನು FRP ನಿಗದಿ ಮಾಡಿದಂಥ ದರಕ್ಕೆ ಕಬ್ಬನ್ನು ಪರ್ಚೇಸ್ ಮಾಡಿದ ಮೇಲೆ ಆ ಸಕ್ಕರೆ ಆದಮೇಲೆ ಇಷ್ಟ ಸಕ್ಕರೆ ನೀವು ಪ್ರತಿ ತಿಂಗಳ ಮಾರಬೇಕಂತ ರಿಲೀಸ್ ಆರ್ಡರ್ ಕೊಡ್ತಾರೆ ಕೇಂದ್ರ ಸರ್ಕಾರ. ತದನಂತರ ನೀವು ಮಾಡಿದಂಥ ಸಕ್ಕರೆಯನ್ನು ಇದೇ ಬೆಲೆಗೆ ಮಾರಬೇಕಂತ MSP ನಿಗದಿ ಮಾಡ್ತಾರೆ ಕೇಂದ್ರ ಸರ್ಕಾರ. ಇದೆಲ್ಲ ಆದಮೇಲೆ ಏನು ಎಥನಾಲ್ ಅಂತ ಏನು ಬೈ ಪ್ರಾಡಕ್ಟ್ ಬರುತ್ತೆ, ಆ ಎಥನಾಲ್ನ ನೀವು ಇಷ್ಟೇ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂತ ನಮಗೆ ಆರ್ಡರ್ ಕೊಡ್ತಾರೆ. ಎಲ್ಲ ಕಂಟ್ರೋಲ್ ಕೇಂದ್ರ ಸರ್ಕಾರದವ್ರು ಇಟ್ಕೊಂಡು FRP ದರ ನಿಗದಿ ಆದಮೇಲೆ ಎಲ್ಲೋ ಒಂದು ಕಡೆ ರೈತರಿಗೆ ಕಷ್ಟ ಆಗೈತಿ, ನಮಗೆ ಬೆಂಬಲ ಬೆಲೆ ಕೊಡಿ ಅಂತ ರೈತರು ಹೋರಾಟ ಮಾಡಕತ್ತಾರೆ. ರೈತರ ಹೋರಾಟ ತಪ್ಪಂತ ನಾವು ಹೇಳೋದಿಲ್ಲ. ಆದರೆ FRP ವೈಜ್ಞಾನಿಕವಾಗಿ ನಿಗದಿ ಮಾಡಿದ ಮೇಲೆ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ರೈತರಿಗೆ ಸಮಜಾಯಿಷಿಯನ್ನು ಕೊಡುವಂಥ ಕೆಲಸ ಮಾಡಬೇಕು. ಆದರೆ ಅವರು ರೈತರಿಗೆ ಸಮಜಾಯಿಷಿ ಕೊಡುವಂಥ ಕೆಲಸ ಮಾಡದೆ ರೈತರಿಗೆ ತಪ್ಪು ಮಾಹಿತಿಗಳನ್ನು ಕೊಡುವ ಮೂಲಕ ಈ ಒಂದು ಸದ್ಯದ ಪರಿಸ್ಥಿತಿ ಇನ್ನೂ ಬಿಗಡಾಯಿಸಲಿಕ್ಕೆ ಕಾರಣ ಆಗ್ತಾಯಿದೆ. ಸದ್ಯದ ಪರಿಸ್ಥಿತಿ ಬಿಗಡಾಯಿಸಬಾರ್ದಂತಂದ್ರೆ ರೈತರಿಗೆ ಸರಿಯಾದ ಮಾಹಿತಿಯನ್ನು ನಾವು ಹಂಚ್ಕೊಳ್ಬೇಕು. FRP ಅಂದರೆ ಏನು, MSP ಅಂದರೆ ಏನು, HNT ಅಂದರೆ ಏನು, ಎಥನಾಲ್ ಹೆಂಗೆ ಆಕತಿ. ಒಂದು ಸಲ ನೀವು ಕಬ್ಬು ನುರ್ಸಿದ ಮ್ಯಾಗ ಒಂದು ಸಕ್ರೀರ ಮಾಡಬೇಕು, ಇಲ್ಲದ್ರೆ ಎಥನಾಲ್ ಮಾಡಬೇಕು, ಎರಡೂ ಮಾಡೋಕ್ಕಾಗೋದಿಲ್ಲ. 1 ಟನ್ ಕಬ್ಬು ನುರ್ಸಿದ ಮ್ಯಾಗ ನಾವು ಸಕ್ರಿಯ ಅಂಶನ ಕಡಿಮೆ ಮಾಡಿ ಎಥನಾಲ್ ಮಾಡಬೇಕು, ಹೊರತಾಗಿ ಎರಡೂ ಪ್ರಾಡಕ್ಟ್ ಬರೋದಿಲ್ಲ. ರೈತರಿಗೇನು ತಪ್ಪು ಕಲ್ಪನೆ ಇದೆ, ಶುಗರ್ ಫ್ಯಾಕ್ಟ್ರಿದವರು ಒಂದು ಕಡೆ ಸಕ್ಕರೆ ಮಾಡ್ತಾರೋ, ಒಂದು ಕಡೆ ಎಥನಾಲ್ ಮಾಡ್ತಾರೋ, ಇನ್ನೊಂದು ಕಡೆ ಕರೆಂಟ್ ಮಾಡ್ತಾರೋ, ಇನ್ನೊಂದು ಕಡೆ ಅವರು ಮೊಲಾಸಿಸ್ ಮಾರ್ಕೋತಾರೋ. ಇವೆಲ್ಲ ಒಂದಕ್ಕೊಂದು ಕನೆಕ್ಟೆಡ್ ಇದೆ. ನಾವು ಸಕ್ಕರೆ ಅಂಶ ಕಡಿಮೆ ಮಾಡಿದರೆ ಎಥನಾಲ್ ಜಾಸ್ತಿ ಆಕತ್ತೆ, ಎಥನಾಲ್ ನಾವು ಜಾಸ್ತಿ ಮಾಡಿದಂದ್ರೆ ಮೊಲಾಸಿಸ್ ಕಡಿಮೆ ಆಕತ್ತೆ. ಹಿಂಗೆಲ್ಲ ಒಂದಕ್ಕೊಂದು ಹೊಂದಾಣಿಕೆ ಅದಾವ. ಆ ನಿಟ್ಟಿನಲ್ಲಿ ಎಲ್ಲರಿಗೂ ತಿಳುವಳಿಕೆ ನೀಡಬೇಕು. ತಿಳುವಳಿಕೆ ನೀಡಿ ರೈತರಿಗೆ ಅನ್ಯಾಯ ಆಗಬಾರ್ದು. ಅದೇ ರೀತಿಯಲ್ಲಿ ಸಕ್ಕರೆ ಫ್ಯಾಕ್ಟ್ರಿಗಳಿಗೂ ಈ ಆರ್ಥಿಕ ಹೊರೆ ಆಗಬಾರ್ದು. ಎರಡೂ ಮಧ್ಯದಲ್ಲಿ ಒಂದು ಒಳ್ಳೆಯ ರೀತಿಯಿಂದ ಇದನ್ನು ಮುಗಿಸ್ಬೇಕಂತ ಎಲ್ಲರೂ ಚರ್ಚೆ ಮಾಡ್ತಾಯಿದ್ವಿ. ಹೀಗಾಗಿ ಈ ಸಭೆಯ ಔಟ್ಕಮ್ ಏನು ಅಂತ ಸರ್? ರೈತರು ಕೂಡ ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ, ತಾವು ಕೂಡ ಸಭೆ ಕೂಡ ಅಪೂರ್ಣ ಅಂತ ಒಪ್ಕೊಳ್ಳೋಕೆ ತಾವು ರೆಡಿ ಇಲ್ಲ. ಸೊ ಔಟ್ಕಮ್ ಏನು ಅಂತ ಸರ್ ಇವಾಗಿನ ಸಭೆಯಲ್ಲಿ ನಿರೀಕ್ಷೆ ಮಾಡ್ಬೋದು ಅಂತ? ಇಲ್ಲ, ನಿರೀಕ್ಷೆ ಮಾಡ್ಬೋದು ಅಂತಂದರೆ ಸಾಕಷ್ಟು ವಿಚಾರಗಳನ್ನು ಅಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ಚರ್ಚೆ ಮಾಡಿ ಪರಿಹಾರ ಅಂತೂ ಹುಡುಕ್ತಾರೆ. ಪರಿಹಾರ ಹುಡುಕಲೇಬೇಕು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯದ ಮೇಲೆ ಸಾಕಷ್ಟು ಗಂಭೀರತೆಯಿಂದ ಚರ್ಚೆ ಮಾಡಿದ್ದಾರೆ. ಬಹಳಷ್ಟು ಸೀರಿಯಸ್ ಆಗಿ ಚರ್ಚೆ ಮಾಡಿದರು. ರೈತರು ಕಷ್ಟದಲ್ಲಿದ್ದಾರೆ, ರಸ್ತೆ ಮೇಲಿದ್ದಾರೆ. ಇದನ್ನು ಸಮಸ್ಯೆಯನ್ನು ಬಗೆಹರಿಸಲೇಬೇಕಂತ ಅವರು ಕೂಡ ನಮಗೆ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಇನ್ನೊಂದು ಸರಿ ಇವಾಗ ಸೇರ್ತಾ ಇದ್ದೀವಿ. ರೈತರ ಮುಖಂಡರ ಜೊತೆ ಏನು ಸಭೆ ಆಗುತ್ತೆ ನೋಡೋಣ. ನಾವು ಚರ್ಚೆ ಮಾಡ್ಕೊಂಡ್ಬಿಟ್ಟು ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀವಿ. ಈಗ ಬೆಳಗಾವಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿನ ರೈತರು ತಡೆದಿದ್ದಾರೆ, ರೈತರ ಮೇಲೆ ಕೂಡ ಲಾಠಿ ಚಾರ್ಜ್ ಆಗಿದೆ ಸರ್. ನಾನು ರೈತ ಬಾಂಧವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ, ಯಾರು ತಾವು ತಾಳ್ಮೆಯನ್ನು ಕಳ್ಕೊಳ್ಬೇಡ್ರಿ. ತಾಳ್ಮೆಯನ್ನು ಕಳ್ಕೊಳ್ಬೇಡ್ರಿ ಅಂತ ಹೇಳೋದು ತಪ್ಪಾಗ್ತತಿ. 8-9 ದಿವಸದಿಂದ ತಾವು ಸತತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀರಾ. ಬಟ್ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಕೂಡ ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಹೋರಾಟಗಾರರಲ್ಲಿ ಮನವಿ ಮಾಡ್ತೀವಿ, ರಸ್ತೆ ತಡೆ ಮಾಡಬೇಡಿ ಅಂತ. ಗುರ್ಲಾಪುರ ಕ್ರಾಸ್ದಿಂದ ತಮಗೆಲ್ಲರಿಗೂ ನಿನ್ನೆ ಶಶಿಕಾಂತ್ ಗುರೂಜಿ ಇರ್ಬೋದು, ಚುನ್ನಪ್ಪಣ್ಣ ಪೂಜಾರಿ ಇರ್ಬೋದು, ಅವರೆಲ್ಲ ಮನವಿ ಮಾಡಿದ್ದಾರೆ. 2 ದಿವಸ ನಮಗೂ ಕೂಡ ಇದನ್ನು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸರ್ಕಾರಕ್ಕೂ ಗಡುವು ಕೊಟ್ಟಿದ್ದಾರೆ. ಸದ್ಯದ ಸಂದರ್ಭದಲ್ಲಿ 2 ದಿವಸ ತಾವು ಕಾದು ನೋಡಬೇಕು. ಒಂದು ಪರಿಸ್ಥಿತಿಯನ್ನು ಎಲ್ಲರೂ ಸೇರ್ಕೊಂಡು ಇದನ್ನು ಬಗೆಹರಿಸೋಣ ಅಂತ ಹೇಳಿಕ್ಕೆ ಬಯಸ್ತೇನೆ.